ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಒಂದು ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನ ಒಳ ಮೀಸಲಾತಿ ವಿಭಾಗೀಕರಣ ಮಾಡಿ ಯಾವ ಯಾವ ಸಮುದಾಯಗಳು ಜನಸಂಖ್ಯೆ ಎಷ್ಟಿದೆ ಆ ಪ್ರಕಾರ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಶಿಕ್ಷಣ, ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ ಕೆಲಸಗಳಲ್ಲಿ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಹೋರಾಟವನ್ನು ಬಹಳ ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದೆ. ಕಳೆದ ಕ್ಯಾಬಿನೆಟ್ ಸದಾಶಿವ ಕಮಿಷನ್ ತೀರ್ಮಾನವನ್ನು ಕೈಗೊಂಡಿರಲಿಲ್ಲ. ನಾನು ಈ ಹೋರಾಟದ ಚರಿತ್ರೆಯನ್ನು ಇಲ್ಲಿ ಹೇಳೋದಕ್ಕೆ ಬಯಸೋದಿಲ್ಲ, ಯಾಕೆಂದರೆ ಚರಿತ್ರೆ ನಿಮ್ಮೆಲ್ಲರಿಗೆ ಬಹಳ ಜನರಿಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ವೇದಿಕೆ ಮೇಲಿರ್ತಕ್ಕಂಥ ಸ್ನೇಹಿತರಿಗೆಲ್ಲ ಖಂಡಿತ ಗೊತ್ತಿದೆ. ಈಗ ಏನು ಪರಿಸ್ಥಿತಿ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಹೇಳಬೇಕು. ಒಳ ಮೀಸಲಾತಿ ಅಂತ ಅನ್ನೋದು ಹಂಚಿಕೊಂಡು ತಿನ್ನುವ ಒಂದು ನೀತಿ. ಒಳ ಮೀಸಲಾತಿ ಬೇಡ ಅಂತ ಯಾರು ಹೇಳ್ತಾರೆ ಅವರು ಕಬಳಿಸಿ ತಿನ್ನಬೇಕು ಅಂತ ಅನ್ನುವ ನೀತಿ ಅವರು. ಸಾಮಾಜಿಕ ನ್ಯಾಯ ಅಂತ ಅನ್ನೋದ್ರ ಪರಿಕಲ್ಪನೆ ಏನು ಅಂತ ಅಂದ್ರೆ ಇರುವ ಅವಕಾಶಗಳನ್ನ ಎಲ್ಲರಿಗೂ ಸಮಾನವಾಗಿ ಹಂಚಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟು ಎಲ್ಲರ ವಿಚಾರಗಳನ್ನು ಕೇಳುವ ಸೌಜನ್ಯವೇ ನಿಜವಾದ ಪ್ರಜಾಪ್ರಭುತ್ವದ ಬುನಾದಿ. ನಾವು 30 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದಾಗಲೂ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ರಾಜ್ಯಗಳಿಗೆ ಅಧಿಕಾರ ಇಲ್ಲ, ಕೇಂದ್ರ ಸರ್ಕಾರ ಮಾತ್ರ ಇದನ್ನು ಜಾರಿ ಮಾಡೋದಕ್ಕೆ ಅಧಿಕಾರ ಉಳ್ಳದ್ದು ಸಂವಿಧಾನದ ಪ್ರಕಾರ ಅಂತ ಹೇಳಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ 5 ಜನ ನ್ಯಾಯಾಧೀಶರ ಪೀಠ ತೀರ್ಮಾನವನ್ನು ಕೈಗೊಂಡಿತು. ಆ ತೀರ್ಮಾನವನ್ನು ಕೈಗೊಂಡ ಮೇಲೆ ಈ ಹೋರಾಟ ಮತ್ತಷ್ಟು ಮುಂದುವರಿದು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ 5 ಜನ ನ್ಯಾಯಾಧೀಶರ ಮುಂದೆ ಈ ತೀರ್ಪು ಮರುಪರಿಶೀಲನೆಗೆ ಒಳಗೊಂಡಿತು. ಜಸ್ಟಿಸ್ ಅರುಣ್ ಮಿಶ್ರಾ ಅವರು, ತಾವೆಲ್ಲ ಅವರ ಹೆಸರು ಕೇಳಿದ್ದೀರಿ ಮತ್ತು ಕೇಳದೈತೆ ಅವರ ವಿಚಾರವನ್ನು ತಿಳಿದುಕೊಳ್ಬೇಕು. ಪಂಜಾಬಿನ ಒಳ ಮೀಸಲಾತಿಯ ಹೋರಾಟ ಸುಪ್ರೀಂ ಕೋರ್ಟಿನ ಮುಂದೆ ಬಂದಾಗ ಅಷ್ಟೊತ್ತಿಗಾಗಲೇ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ತೀರ್ಪು ಬಂದಾಗಿದ್ರು. ಅದರ ಪ್ರಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಕ್ಕೆ ಬರೋದಿಲ್ಲ. ಪಾರ್ಲಿಮೆಂಟಿನಲ್ಲಿ ಆರ್ಟಿಕಲ್ 341 ಅನ್ನ ಅಮೆಂಡ್ಮೆಂಟ್ ಮಾಡಿ ತಿದ್ದುಪಡಿ ಮಾಡಿ ಜಾರಿ ಮಾಡಬೇಕು, ಅದೊಂದೇ ಇರುವ ದಾರಿ ಅನ್ನೋ ಮಾತನ್ನ ಎಲ್ಲರೂ ಹೇಳ್ತಾ ಇದ್ರು. ಈ ಒಳ ಮೀಸಲಾತಿ ಹೋರಾಟದಲ್ಲಿ ಬಹಳ ದೀರ್ಘಕಾಲ ಹೋರಾಟ ಮಾಡಿದ ಮತ್ತು ದೀರ್ಘಕಾಲ ಯಶಸ್ವಿ ಆಗುವವರೆಗೆ ವಿರಮಿಸುವುದಿಲ್ಲ ಅಂತ ಹೇಳಿ ಇಡೀ ದೇಶದಲ್ಲಿ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಎಲ್ಲ ರಾಜಕೀಯ ಪಕ್ಷಗಳನ್ನ ಅದರ ನಾಯಕರನ್ನ ಸಂಪರ್ಕ ಮಾಡಿ ಇದನ್ನ ತಾರ್ಕಿಕ ಹಂತಕ್ಕೆ ಕೊಂಡು ಹೋಗಬೇಕು ಅಂತ ಹೋರಾಟ ಮಾಡಿದವರು ನಮ್ಮೆಲ್ಲರ ನಾಯಕರಾದ ಮಂದಕೃಷ್ಣ ಮಾದಿಗ ಅವರು. ಈ ಸಭೆಯಲ್ಲಿ ಅವರನ್ನ ನೆನೆಯದೇ ಇದ್ರೆ ನಾನು ಲೋಪ ಮಾಡದಂತೆ ಆಗ್ತದೆ. ಆದ್ರಿಂದ ನಾನು ಯಾವತ್ತು ಮಂದಕೃಷ್ಣ ಮಾದಿಗ ಒಳ ಮೀಸಲಾತಿಯ ಹೋರಾಟದ ಬೀಜವನ್ನು ಹಾಕಿದವರು ಮತ್ತು ಅದನ್ನು ತಾರ್ಕಿಕ ಹಂತಕ್ಕೆ ಕೊಂಡು ಹೋದವರು. ಅವರು ಹೈದರಾಬಾದ್ನಲ್ಲಿ ನಡೆಸಿದ ಒಂದು ಬೃಹತ್ ಹೋರಾಟದ ಲಕ್ಷಾಂತರ ಜನರು ಸೇರಿದ್ದ ಸಭೆಯಲ್ಲಿ ಪ್ರಧಾನಮಂತ್ರಿಗಳ ಮುಂದೆ ಕಣ್ಣೀರು ಹಾಕಿದ ಚಿತ್ರ ನೀವೆಲ್ಲ ನೋಡಿದ್ದೀರಿ. ಆ ನಂತರ ಸುಪ್ರೀಂ ಕೋರ್ಟಿನಿಂದ ಒಂದು ತೀರ್ಪು ಬಂತು. ಜಸ್ಟಿಸ್ ಅರುಣ್ ಮಿಶ್ರಾ ಅವರ 5 ಜನ ನ್ಯಾಯಾಧೀಶರ ಪೀಠ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವುದು ಸಾಮಾಜಿಕ ನ್ಯಾಯದ ಮುಖ್ಯವಾದ ಭಾಗ. ಸಾಮಾಜಿಕ ನ್ಯಾಯ ಅಂದರೆ
ಅವರೇ ಹೇಳಿರುವ ಮಾತುಗಳಲ್ಲಿ ನಾನು ಹೇಳ್ತಿದ್ದೇನೆ, ಒಂದು ಬುಟ್ಟಿಯ ಹಣ್ಣುಗಳನ್ನ ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿರುವ ಒಂದೇ ಒಂದು ಗುಂಪು ಅದೆಲ್ಲವನ್ನ ತಿಂದು ಉಳಿದವರಿಗೆ ಬರೀ ಬುಟ್ಟಿಯನ್ನ ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಆಗೋದಿಲ್ಲ. ಆದ್ರಿಂದ ಅದನ್ನ ಎಲ್ಲರಿಗೂ ಸಮನಾಗಿ ಹಂಚುವ ಕೆಲಸವೇ ನಿಜವಾದ ಸಾಮಾಜಿಕ ನ್ಯಾಯ ಅನ್ನೋದನ್ನ ಅರುಣ್ ಮಿಶ್ರಾ ಅವರು ಹೇಳಿದರು. ಅಷ್ಟು ಮಾತ್ರ ಅಲ್ಲ, ಈ ಹೋರಾಟ ಅಥವಾ ಈ ತೀರ್ಪು ದೇಶದ ಎಲ್ಲ ಸಮುದಾಯದ ಪರಿಶಿಷ್ಟ ಜಾತಿಯಲ್ಲಿರುವ ಸಮುದಾಯಗಳಿಗೆ ಸಮಾನವಾಗಿ ಹಂಚಿಕೆಯಾಗುವುದಂತೆ ರಾಜ್ಯ ಸರ್ಕಾರಗಳು ಅದನ್ನ ಒಳ ಮೀಸಲಾತಿ ವಿಂಗಡಣೆ ಮಾಡುವ ಅಧಿಕಾರವನ್ನ ಹೊಂದಿವೆ. ಅವಕ್ಕೆ ಅಧಿಕಾರ ಸಂವಿಧಾನದತ್ತವಾಗಿದೆ. ಇದರಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಮಾತನ್ನ ಅರುಣ್ ಮಿಶ್ರಾ ಅವರು ಹೇಳಿದರು. ಅವರು ತಮ್ಮ ತೀರ್ಪಿನಲ್ಲಿ ಒಂದು ಮಾತನ್ನ ಹೇಳಿದ್ರು, ಹಿಂದಿನ ಬೆಂಚಿನವರು 5 ಜನ ನ್ಯಾಯಾಧೀಶರು ಏನು ಹೇಳಿದ್ರು, ಪರಿಶಿಷ್ಟ ಜಾತಿ ಅನ್ನೋದು ಹೋಮೋಜಿನಿಯಸ್ ಗ್ರೂಪ್, ಅಂದ್ರೆ ಒಂದು ಗುಂಪದು, ಅದು ಹೆಟ್ರೋಜಿನಿಯಸ್ ಅಲ್ಲ, ಬಹು ಸಮುದಾಯಗಳ ಗುಂಪು ಅಲ್ಲ. ಆದ್ರಿಂದ ಈ ಒಳ ಮೀಸಲಾತಿಯನ್ನು ಮಾಡಬೇಕಾದ್ರೆ ಸಂವಿಧಾನದ ತಿದ್ದುಪಡಿಯಾಗಿ ಕೇಂದ್ರ ಸರ್ಕಾರ ವಿಶೇಷವಾಗಿ ರಾಜ್ಯಪಾಲರ ಅನುಮತಿಯೊಂದಿಗೆ ಮಾಡತಕ್ಕದ್ದು ಅಂತ ಹೇಳಿದ್ರು. ಅದೇ 5 ಜನರ ನ್ಯಾಯಪೀಠ ಅರುಣ್ ಮಿಶ್ರಾ ಅವರ ನೇತೃತ್ವದಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋ 101 ಜಾತಿಗಳು ಏನಿವೆ, ಪರಿಶಿಷ್ಟ ಜಾತಿಗಳು ಅನ್ನುವ ಪಟ್ಟಿ ಏನಿದೆ, ಅದು ಹೋಮೋಜಿನಿಯಸ್ ಅಲ್ಲ, ಅಂದ್ರೆ ಒಂದೇ ಗುಂಪು ಅಲ್ಲ, ಅದು ಬಹುಜಾತಿಗಳ ಒಂದು ಸಂಗಮ, ಹೆಟ್ರೋಜಿನಿಯಸ್ ಅನ್ನೋ ಮಾತನ್ನ ಹೇಳಿದರು. ಹಾಗೆ ಹೇಳಿದ ಕಾರಣದಿಂದಾಗಿ ನಾವು 5 ಜನರ ನ್ಯಾಯಪೀಠ ಈ ತೀರ್ಪನ್ನ ಕೊಟ್ಟಿದ್ದೇವೆ. ಆದರೆ 7 ಜನರ ಬೆಂಚೊಂದನ್ನ ತಾವು ನೇಮಕ ಮಾಡಿ ಅವರ ಅಭಿಪ್ರಾಯವನ್ನು ಪಡೆದು ಯಾವುದು ಸರಿ ಎನ್ನುವ ತೀರ್ಮಾನಕ್ಕೆ ದೇಶ ಬರಬೇಕು ಅಂತ ಹೇಳಿ ಅವರು ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.